ಹಾಯ್ ಫ್ರೆಂಡ್ಸ್, ನಾನೀಗ ಮಂತ್ರಾಲಯದ ರಾಯರ ಮಠದಲ್ಲಿ ಇದ್ದೀನಿ. ರಾಯರ ದರ್ಶನನ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಹೋಗ್ತಾ ಇರೋದು ಇವಾಗ ಇಲ್ಲಿಂದ ಮೃತ್ತಿಕೆ ಪ್ರಸಾದ ಅಂತ ಹೇಳಿ ಸಿಗತ್ತೆ. ಇಲ್ಲಿ ಮೃತ್ತಿಕೆ ಪ್ರಸಾದ ಅಂದರೆ ಇದು ಪವಿತ್ರವಾದ ಮಣ್ಣು ಅಂತ ಹೇಳಿ ಇದನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಭಟ್ರು ಮನೆಯಲ್ಲಿ. ಅದು ಎಲ್ಲಿ ಸಿಗತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ರಾಯರ ಮಠದ ಹತ್ರ ಮಂಚಾಲಮ್ಮ ದೇವಸ್ಥಾನ ಇದೆ. ಮಂಚಾಲಮ್ಮನ ದೇವಸ್ಥಾನದ ಲೆಫ್ಟ್ ಸೈಡ್ನಲ್ಲಿ ಹೋದರೆ ಇಲ್ಲಿ ಜಾಗ ಇದೆ ನೋಡಿ. ಇಲ್ಲಿಂದ ನಾವು ಸ್ಟ್ರೈಟಾಗಿ ಹೋಗಬೇಕಾಗತ್ತೆ. ಮೃತ್ತಿಕೆ ಪ್ರಸಾದ ಅಂತ ಅಂದರೆ ಪವಿತ್ರವಾದ ಮಣ್ಣು ಅಂತ. ಈ ಮಣ್ಣನ್ನು ನಾವು ಪ್ರತಿನಿತ್ಯ ಸೇವಿಸೋದ್ರಿಂದ ಸಕಲ ರೋಗವು ನಿವಾರಣೆ ಆಗುತ್ತೆ. ಜೊತೆಗೆ ಪಾಪ ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಂದು ಒಳ್ಳೆಯ ಪ್ರಸಾದ ಅಂತಲೇ ಹೇಳ್ಬೋದು. ಮತ್ತು ಮನೋರೋಗ ಏನಾದರೂ ಇದ್ದರೆ ಅದನ್ನು ಕೂಡ ನಿವಾರಿಸುವಂತಹ ಶಕ್ತಿ ಇದೆ. ಮತ್ತು ಮನೆಯಲ್ಲಿ ಇದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಪ್ರವೇಶ ಆಗೋದಿಲ್ಲ. ಇನ್ನು ಇದು ಭೂತ, ಪ್ರೇತ, ಪಿಶಾಚಿಗಳನ್ನು ಕೂಡ ಓಡಿಸುವಂತಹ ಶಕ್ತಿಯನ್ನು ಹೊಂದಿದೆ. ಈ ಮೃತ್ತಿಕೆ ಪ್ರಸಾದದ ಎಲ್ಲ ಲಾಭಗಳನ್ನು ನಾವು ಪಡ್ಕೊಳ್ಬೇಕು ಅಂದರೆ ನಾವು ಇದನ್ನು ಶ್ರದ್ಧಾ ಭಕ್ತಿಯಿಂದ ನಾವು ಇದನ್ನು ಸೇವಿಸಬೇಕು. ಹಾಗೆ ಪೂಜೆ ಕೂಡ ಮಾಡಬೇಕಾಗತ್ತೆ. ಈ ಮೃತ್ತಿಕೆ ಪ್ರಸಾದ ಅಲ್ಲಿ ವಾಟರ್ ಟ್ಯಾಂಕ್ ಕಾಣಿಸ್ತಾ ಇರ್ಬೋದು. ನಾವು ಅಲ್ಲಿ ತನಕ ಹೋಗಬೇಕಾಗತ್ತೆ. ಸ್ವಲ್ಪ ದೂರ ನಡಿಬೇಕಾಗತ್ತೆ ನಾವು ಮಂಚಾಲಮ್ಮ ದೇವಸ್ಥಾನದಿಂದ. ರಾಯರ ಮಠ ಪಕ್ಕದಲ್ಲೇ ಮಂಚಾಲಮ್ಮ ದೇವಸ್ಥಾನ ಇದೆ. ಮಂಚಾಲಮ್ಮ ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಬಂದರೆ ನೋಡಿ, ಇಲ್ಲಿ ಆಟೋ ಸ್ಟ್ಯಾಂಡ್ ಕಾಣಿಸ್ತಿದೆಯಲ್ಲ, ಇಲ್ಲಿ ತನಕ ಬರಬೇಕು ಫಸ್ಟು. ಮೊದಲು ಮಂಚಾಲಮ್ಮ ದೇವಸ್ಥಾನದಿಂದ ಲೆಫ್ಟ್ ತೊಗೊಂಡು ಸ್ಟ್ರೈಟಾಗಿ ಬಂದು ಇಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ಮತ್ತೆ ಲೆಫ್ಟ್ ತೊಗೊಳ್ಬೇಕು. ಸಾಮಾನ್ಯವಾಗಿ ಇಲ್ಲಿ ಎಲ್ಲ ಕಡೆನೂ ನಾವು ಲೆಫ್ಟಲ್ಲೇ ಹೋಗೋದು. ಇಲ್ಲಿ ಸ್ವಲ್ಪ ಮೇಲೆ ಹತ್ತಬೇಕು. ಹಾಗಾಗಿ ಸ್ವಲ್ಪ ವಯಸ್ಸಾದವರಿದ್ದರೆ ಹೋಗೋದು ಕಷ್ಟ. ನೋಡಿಕೊಂಡು ಹೋಗಿ. ಇಲ್ಲಿ ವಾಟರ್ ಟ್ಯಾಂಕ್ ಕಾಣಿಸ್ತಿದೆ ನೋಡಿ, ಇದನ್ನು ನೆನ್ಪಿಟ್ಕೊಳ್ಬೇಕು. ಮೇಲ್ಗಡೆ ಹೋಗಬೇಕಾಗತ್ತೆ, ಕೆಳಗೆ ಹೋಗ್ಬಿಟ್ಟು ಡೌನು ಅಪ್ಪಲ್ಲಿ ಹೋಗಬೇಕು. ನೆಕ್ಸ್ಟ್ ಈಗ ಇಲ್ಲಿಂದ ಮುಂದೆ ಬಂದರೆ ಇಲ್ಲಿ ನಾವು ರೈಟ್ ಸೈಡಲ್ಲಿ ಹೋಗಬೇಕಾಗತ್ತೆ. ಫಸ್ಟು ನಾವು ಎರಡು ಕಡೆ ಲೆಫ್ಟಲ್ಲಿ ಬಂದ್ವಿ, ಈಗ ನಾವು ರೈಟ್ ಸೈಡಲ್ಲಿ ಹೋಗ್ತಾ ಇದ್ದೀವಿ. ಈ ಬಿಲ್ಡಿಂಗ್ನ ನೆನ್ಪಿಟ್ಕೊಳ್ಬೇಕು. ಈ ಬಿಲ್ಡಿಂಗ್ ಇದೆಯಲ್ಲ, ಇದ್ರ ನೆಕ್ಸ್ಟು ನಾವು ಇಲ್ಲಿ ಮಾತ್ರ ರೈಟ್ ತೊಗೊಳೋದು, ಮತ್ತು ನೆಕ್ಸ್ಟ್ ಕೂಡ ಲೆಫ್ಟೇ ತೊಗೊಳ್ಬೇಕಾಗತ್ತೆ. ನೆಕ್ಸ್ಟು ಈ ಆರೆಂಜ್ ಕಲರ್ ಏನು ಬಿಲ್ಡಿಂಗ್ ಇದೆಯಲ್ಲ, ನೆಕ್ಸ್ಟು ಇಲ್ಲಿ ನಾವು ರೈಟ್ ಸೈಡ್ ತೊಗೊಳ್ಬೇಕು. ನೆಕ್ಸ್ಟ್ ಈಗ ಇಲ್ಲಿಂದ ನಾವು ಲೆಫ್ಟ್ನಲ್ಲಿ ಹೋಗಬೇಕು. ಇಲ್ಲಿ ರೈಟು ಲೆಫ್ಟು ಎರಡು ದಾರಿ ಇರುತ್ತೆ, ನಾವಿಲ್ಲಿ ಲೆಫ್ಟಲ್ಲಿ ಹೋಗಬೇಕು. ನಂತರ ಇಲ್ಲಿ ತಕ್ಷಣವೇ ಫಸ್ಟ್ ರೈಟ್ ತೊಗೊಂಡಿದ್ದೀವಿ, ಇಲ್ಲಿ ನಾವು ಸ್ಟ್ರೈಟ್ ಹೋಗಬೇಕು. ಇಲ್ಲಿ ಬಂದ ಮೇಲೆ ಯಾರಿಗೆ ಕೇಳಿದ್ರು ಹೇಳ್ತಾರೆ ಮೃತ್ತಿಕೆ ಪ್ರಸಾದ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಮತ್ತು ಜೊತೆಗೆ ರಾಯರ ಪಾದನ ಕೂಡ ನೋಡ್ಕೊಂಡು ಬರ್ಬೋದು. ಇವತ್ತಿನ ವಿಡಿಯೋದಲ್ಲಿ ಎರಡನ್ನೂ ಕೂಡ ತೋರಿಸ್ತೀನಿ. ರಾಯರ ಪಾದ ಎಲ್ಲಿದೆಯೋ ಪೂಜೆ ಮಾಡ್ತಾರಲ್ಲ, ಅಲ್ಲೂ ಕೂಡ ಮೃತ್ತಿಕೆ ಪ್ರಸಾದ ಸಿಗುತ್ತೆ. ನೆಕ್ಸ್ಟು ಇಲ್ಲೂ ಕೂಡ ಅಷ್ಟೇ, ನಾವೀಗ ಲೆಫ್ಟ್ ಹೋಗಬೇಕು. ಸ್ವಲ್ಪ ಓಣಿ ಥರ ಜಾಗ ಇದೆ, ನೋಡ್ಕೊಂಡು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ಯಾರಿಗಾರ ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ. ಇಲ್ಲಿ ಸ್ಟ್ರೈಟ್ ಹೋದರೆ ಕೊನೆ ಮನೆಯಲ್ಲಿ ಮೃತ್ತಿಕೆ ಪ್ರಸಾದ ಸಿಗುತ್ತೆ. ಇದೇ ಭಟ್ರು ಮನೆಯಲ್ಲಿ ಮೃತ್ತಿಕೆ ಪ್ರಸಾದ ಸಿಗೋದು. ನಾವಿಲ್ಲಿ 3 ಪ್ಯಾಕೆಟ್ ತೊಗೊಂಡೆ. ಒಂದು ಪ್ಯಾಕೆಟಲ್ಲಿ 3 ಇರುತ್ತೆ. ಮೃತ್ತಿಕೆ ಪ್ರಸಾದನ ಹೇಗೆ ಬಳಸಬೇಕು ಅಂತ ಕರೆಕ್ಟಾಗಿ ಗೈಡ್ ಮಾಡಿದ್ರು. ಹಾಗಾಗಿ ಬೇರೆಯವರಿಗೆಲ್ಲ ತೊಗೊಂಡು ಹೋಗಬೇಡಿ ಅಂತ ಅಂದರು. ಯಾಕಂದರೆ ಅದನ್ನು ಕರೆಕ್ಟ್ ಮೆಥಡಲ್ಲಿ ನಾವು ಬಳಸಬೇಕಂತೆ. ಹಾಗಾಗಿ ನೆಕ್ಸ್ಟ್ ಇವ್ರ ಹತ್ರನೇ ನಾವು ಅಡ್ರೆಸ್ ಕೇಳ್ಕೊಂಡ್ವಿ, ರಾಯರ ಪಾದಕ್ಕೆ ಎಲ್ಲಿ ನಾವು ದರ್ಶನ ಮಾಡ್ಬೋದು ಅಂತ. ಅವರು ಅಡ್ರೆಸ್ ಹೇಳಿದರು. ಇಲ್ಲಿಂದ ಮುಂದೆ ನಾವು ಲೆಫ್ಟಲ್ಲೇ ಬಂದರೆ ರಾಯರ ಪಾದಕ್ಕೆ ದರ್ಶನ ಮಾಡ್ಬೋದು ಅಂತ ಹೇಳಿದರು. ನಾವಿಲ್ಲೀಗ ರಾಯರ ಪಾದಕ್ಕೆ ದರ್ಶನ ಕೂಡ ಮಾಡ್ತಾ ಇದ್ದೀವಿ. ಇಲ್ಲೂ ಕೂಡ ಮೃತ್ತಿಕೆ ಪ್ರಸಾದ ಸಿಗುತ್ತೆ. ನಾವು ಡೈರೆಕ್ಟಾಗಿ ಮೃತ್ತಿಕೆ ಪ್ರಸಾದ, ರಾಯರ ದರ್ಶನ ಎರಡು ಒಂದೇ ಮನೆಯಲ್ಲೇ ಮಾಡ್ಬೋದು. ಇಲ್ಲಿಗೆ ನೀವು ಡೈರೆಕ್ಟಾಗಿ ಬಂದರೆ ಈ ಮನೆ ಪಕ್ಕದಲ್ಲೇ ಸಣ್ಣ ಓಣಿ ಥರ ಇದೆ. ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗಬೇಕು. ಸ್ಲಿಪ್ಪರ್ನ ಇಲ್ಲೇ ಬಿಟ್ಟು ಹೋಗಬೇಕು, ಮನೆ ಮುಂದೆಲ್ಲ ಬಿಡಬಾರ್ದು. ನಾವಿಲ್ಲಿ ರಾಯರ ಪಾದಕ್ಕೆ ದರ್ಶನ ಮತ್ತು ಆಶೀರ್ವಾದವನ್ನು ಕೂಡ ಪಡೆದುಕೊಂಡ್ವಿ. ನೀವೇನಾದರೂ ಮಂತ್ರಾಲಯಕ್ಕೆ ಬಂದರೆ ಮಿಸ್ ಮಾಡದೆ ರಾಯರ ಪಾದಕ್ಕೆ ದರ್ಶನ ಮಾಡ್ಕೊಳ್ಳಿ. ಹಾಗೆ ಮೃತ್ತಿಕೆ ಪ್ರಸಾದ ಬೇಕು ಅಂದರೆ ಕೂಡ ಕೊಂಡ್ಕೊಂಡು ಹೋಗ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.